ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಮನೆಯಲ್ಲಿ ಹೇಗೆ ಬಟರ್ ತೆಗಿಯೋದು ಅಂತ ನೋಡೋಣ. ಸೊ ಇದಕ್ಕೆ ನಾನು ಎವ್ರಿ ಡೇ ಅರ್ಧ ಲೀಟ್ರು ಸ್ಪೆಷಲ್ ಹಾಲು ನಂದಿನಿದು ತೊಗೊಂಬರ್ತಿದ್ದೆ, ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು. ಸೊ ನಾವು ಎವ್ರಿ ಡೇ ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೆ. ಎವ್ರಿ ಡೇ ನಾನು ನೈಟ್ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿ ಫ್ರಿಜ್ ಒಳಗೆ ಇಟ್ಬಿಡ್ತಾ ಇದ್ದೆ. ಸೊ ಮಾರ್ನಿಂಗ್ ನಾನು ಉಪಯೋಗಿಸೋದಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಉಪಯೋಗಿಸ್ಕೊಳ್ಳೋಕ್ಕೂ ಮುಂಚೆ ನಾನು ಈ ಥರ ಕೆನೆ ಕಟ್ಟಿರುತ್ತೆ ನೋಡಿ, ಈ ಥರ ಕೆನೆ ಕಟ್ಟಿರೋದನ್ನು ನಾನು ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೆ. ಸೊ ಸ್ಟೋರ್ ಮಾಡೋದನ್ನು ನಾನು ಫ್ರೀಝರ್ ಒಳಗೆ ಸ್ಟೋರ್ ಮಾಡ್ತಾ ಇದ್ದೆ. ಯಾಕಂದರೆ ನಾನು 2 months ಆಯಿತು, 1.5 to 2 months ಆಯಿತು ಈ ಥರ ಇಷ್ಟು ಕೆನೆ ಕಲೆಕ್ಟ್ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಕೆನೆ ಕಲೆಕ್ಟ್ ಮಾಡೋದನ್ನು ನಾನು ಡೀಪ್ ಫ್ರೀಝರಲ್ಲಿ ಇಟ್ಟರೆ ಹಾಳಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೆ. ಸೊ ಫ್ರೀಝರಲ್ಲಿ ಇಟ್ಮೇಲೆ ನೀವು ಯಾವಾಗ ಉಪಯೋಗಿಸ್ತೀರಲ್ಲ, ಉಪಯೋಗಿಸ್ಕೊಳ್ಳೋಕ್ಕೂ ಒಂದಿನ ಹಿಂದಿನ ದಿವಸ ರಾತ್ರಿ ಇಲ್ಲ ಒಂದು ದಿವಸ ಮುಂಚೆ ನೀವು ಅದನ್ನು ಡೀಪ್ ಫ್ರೀಝರಿಂದ ತೆಗೆದ್ಬಿಟ್ಟು ನಾರ್ಮಲ್ ಫ್ರಿಜ್ ಏನು ಬರುತ್ತೆ, ನಾರ್ಮಲ್ ಟೆಂಪರೇಚರಿಗೆ ಬರೋದಕ್ಕೆ ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೈಟ್ ತೆಗೆದಿಟ್ಬಿಡಿ. ಬೆಳಗ್ಗೆಗೆ ಇಲ್ಲ ಮಧ್ಯಾಹ್ನಕ್ಕೆ ನೀವು ಮಾಡ್ಕೊಳ್ಳೋದಕ್ಕೆ ಅದು ಸರಿ ಹೋಗುತ್ತೆ. ಯಾಕಂದರೆ ಏನು ಟೆಂಪರೇಚರ್ ಅದು ಐಸ್ ಕ್ಯೂಬ್ ಆಗಿರುತ್ತಲ್ಲ ಅದೆಲ್ಲ ಮೆಲ್ಟ್ ಆಗಿಬಿಟ್ಟು ಮೆತ್ತಗಾಗಿರುತ್ತೆ. ಸೊ ಆವಾಗ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಸೊ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಕೈಯಲ್ಲಿ ಕೂಡ ತೆಗಿತಾರೆ, ಇಲ್ಲಾಂದರೆ ಮಜ್ಜಿಗೆ ಕಡಿಯೋದು ಬರುತ್ತದ ಅದ್ರಲ್ಲಿ ಕೂಡ ಮಾಡ್ತಾರೆ. ಸೊ ಇದು ಈಸಿ ಮೆಥಡು. ಮಿಕ್ಸಿಯಲ್ಲಿ ಹಾಕಿದ್ರೆ ಆರಾಮಾಗಿ ಒಂದು 5 to 10 minutes ಇಲ್ಲ ನಿಮಗೆ ಪ್ರೊಸೀಜರ್ ಎಲ್ಲ ಫಿನಿಶ್ ಆಗಬೇಕು ಅಂತಂದರೆ ಒಂದು 30 minutes ಸಾಕು ನಿಮಗೆ. 30 to 45 minutes ಸಾಕು ಬೆಣ್ಣೆ ತೆಗೆಯೋದಕ್ಕೆ. ಈ ಥರ ಹಿಂಗೆ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ನಾನು ಕ್ಲೀನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಹಾಕಬೇಕಾದಾಗ ಫುಲ್ ಒಂದೇ ಸಮ ಮಿಕ್ಸಿ ರನ್ ಮಾಡಬಾರ್ದು. ಸ್ವಲ್ಪ ಚರ್ನ್ ಮಾಡಬೇಕು, ಆಫ್ ಮಾಡಬೇಕು, ಸ್ವಲ್ಪ ಚರ್ನ್ ಮಾಡಬೇಕು, ಆಫ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಹಾಕಬೇಕಾದಾಗ ನೀರು ಹಾಕಬೇಡಿ, ಹಾಗೆ ಚರ್ನ್ ಮಾಡಿ. ಸೊ ದಟ್ ಏನಿರುತ್ತೆ ಕ್ಲೀನಾಗೆಲ್ಲ ಬ್ಲೆಂಡ್ ಆಗಿ ಸ್ವಲ್ಪ ಟೈಟ್ ಆಗುತ್ತೆ. ಸೊ ಟೈಟ್ ಆದಮೇಲೆ ನೀವು ಒಂದು ಚೂರೇ ನೀರು ಹಾಕಿ ಕೋಲ್ಡ್ ವಾಟರ್ ಅಂದರೆ ಐಸ್ ಕೋಲ್ಡ್ ವಾಟರ್ನ ಯೂಸ್ ಮಾಡಿ. ಇಲ್ಲ ಅಂತ ಅಂದರೆ ನೀವು ಫ್ರಿಜ್ಜಿಂದ ತೆಗ್ದಿರೋ ನೀರು ಉಪಯೋಗಿಸ್ಕೋಬೋದು. ಅದಿಲ್ಲ ಅಂತಂದರೆ ನಾರ್ಮಲ್ ವಾಟರ್ಗೆ ಐಸ್ ಕ್ಯೂಬ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಅವಾಗ ಏನು ಬೆಣ್ಣೆ ಬರ್ತಾ ಇರುತ್ತೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ, ಕೋಲ್ಡ್ ಆಗುತ್ತಲ್ಲ. ಸೊ ಅದಕ್ಕೆ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಏನು ಮಿಕ್ಸಿ ಟೆಂಪರೇಚರ್ ಇರುತ್ತೆ ಸ್ವಲ್ಪ ಹೀಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕೋಲ್ಡ್ ವಾಟರ್ ಹಾಕಬೇಕಾಗತ್ತೆ. ಸೊ ಅವಾಗ ಚರ್ನ್ ಮಾಡಿ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ. ಅದು ಸ್ಟಾರ್ಟಿಂಗಲ್ಲಿ ತುಂಬ ಗಟ್ಟಿ ಇರುತ್ತೆ, ಆಮೇಲೆ ಮತ್ತೆ ತಿರ್ಗಾ ಕ್ರೀಮಿ ಟೆಕ್ಸ್ಚರಿಗೆ ಬರುತ್ತೆ, ಆಮೇಲೆ ಹೋಗ್ತಾ ಗಟ್ಟಿ ಆಗ್ತಾ ಬರುತ್ತೆ. ಸೊ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಮಾಡಬೇಕಾದಾಗ ಚಂದ ಮಾಡಿ ತೆಗಿಬೇಕಾದಾಗ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ. ಆವಾಗಲೇ ಸ್ಟಾರ್ಟಿಂಗಲ್ಲಿ ಹಾಕ್ದಾಗ ಹೇಗಿತ್ತು, ಇವಾಗ ನೋಡಿ ಲೇಯರ್ಸ್ ಬಂದುಬಿಟ್ಟಿದೆ. ಕೆಳಗಡೆ ನೀರಾಗಿದೆ ಮತ್ತು ಮೇಲ್ಗಡೆ ಬೆಣ್ಣೆ ಎಲ್ಲ ಕುತ್ಕೋತಾ ಇದೆ. ಸೊ ನೋಡಿ ಇವಾಗ ಇಲ್ಲಿ ಬೆಣ್ಣೆ ಹೇಗೆ ಫಾರ್ಮ್ ಆಗಿದೆ ಅಂತ. ಈ ಟೈಮಲ್ಲಿ ಮಿಕ್ಸಿನ ಆಫ್ ಮಾಡಿ ನೀವೊಂದು ಏನಾದರೂ ಒಂದು ವೆಸಲ್ ತೊಗೊಂಡು ಅದರೊಳಗಡೆ ಕೋಲ್ಡ್ ವಾಟರ್ನ ಹಾಕ್ಕೊಳ್ಳಿ. ಕೋಲ್ಡ್ ವಾಟರ್ನ ಹಾಕ್ಕೊಂಡ್ರೆ ಬೇಗ ಬೆಣ್ಣೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ಸೊ ಕ್ಲೀನಾಗೆ ಈಚೆ ಬರುತ್ತೆ. ಸೊ ಏನು ನೀರು ಹಾಕ್ಕೊಂಡಿದ್ವಿ ಆ ನೀರನ್ನೆಲ್ಲ ಬೇರೆ ತಕ್ಕೊಂಡ್ಬಿಟ್ಟು ನಾನು ಇವಾಗ ಬೆಣ್ಣೆನ ಕೋಲ್ಡ್ ವಾಟರ್ ಒಳಗಡೆ ಹಾಕೋತಾ ಇದ್ದೀನಿ. ಸೊ ಕೋಲ್ಡ್ ವಾಟರ್ ತೊಗೊಂಡ್ರೆ ನಿಮ್ಗೊಂದು ಟೆಂಪ್ರೇಚರ್ ಸೆಟ್ ಇರುತ್ತೆ, ಸೊ ಗಟ್ಟಿ ಇರುತ್ತೆ, ಮತ್ತು ನಿಮಗೆ ಕೈಗೆ ಅಂಟ್ಕೊಳ್ಳೋದಿಲ್ಲ, ಮತ್ತು ಬೇಗ ತೆಕ್ಕೋಬೋದು ಬೆಣ್ಣೆನ ಮಿಕ್ಸಿಯಿಂದ. ಸೊ ನಾನು ಇಲ್ಲಿ ಎಲ್ಲೂ ಕಟ್ಸಿಲ್ದಿರ ತೋರಿಸ್ತಾ ಇದ್ದೀನಿ, ಸೊ ದಟ್ ನಿಮಗೆ ಈಸಿ ಆಗಲಿ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ. ಲಾಂಗ್ ವಿಡಿಯೋ ಆದರೂ ಸೊ ದಟ್ ನಿಮಗೆ ಗೊತ್ತಾಗಬೇಕಲ್ಲ ಹೇಗೆ ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಈ ಥರ ಪೂರ್ತಿನ ತೋರಿಸ್ತಿದ್ದೀನಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಹಾಗೂ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಆಗಿದೆ. ಬೆಣ್ಣೆನ ನೀವು ಆದಷ್ಟು ಕ್ಲೀನಾಗಿ ತೊಳ್ಕೊಳ್ಳೋದ್ರಿಂದ, ಈ ಥರ ಹಿಂಗೆ ವಾಶ್ ಮಾಡಿ ತೊಳ್ಕೊಳ್ಳೋದ್ರಿಂದ ಲಾಸ್ಟಿಗೆ ನೀವು ಏನು ತುಪ್ಪ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ಲ ಆವಾಗ ನಿಮ್ಗೆ ಏನದು ಕ್ರಿಸ್ಟಲ್ ಬರುತ್ತಲ್ಲ ಅದು ಜಾಸ್ತಿ ಬರೋದಿಲ್ಲ. ಸೊ ನೀವು ಆದಷ್ಟು ಕ್ಲೀನಾಗೆ ಇಲ್ಲೇ ನೀರಲ್ಲಿ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಸೊ ನಾನಿವಾಗ 1-2 ಸಲ ತೊಳ್ಕೊಂಡಿದ್ದೀನಿ ಅಷ್ಟೇ. ಸೊ ನನಗೆ ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಮಾಡಿಕೊಂಡು 2 ಸಲ ತೊಳ್ಕೊಂಡಿದ್ದೀನಿ. ಸೊ ಕ್ಲೀನಾಗೆ ಈ ಥರ ನನಗೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಇಷ್ಟು ಬಂದಿದೆ. ಒಂದು kg ಅಂದ್ಕೊಳ್ಳಿ, 1 kg ಬೆಣ್ಣೆ ಬರುತ್ತೆ ನಿಮಗೆ 2 ತಿಂಗಳು ಹಾಲಿಂದ. ಸೊ ಹಾಲನ್ನ ಬಂದು ನೀವು ಸ್ಕಿಮ್ ಮಿಲ್ಕ್ ಎಲ್ಲ ತೊಗೋತಾರೆ. ಸೊ ಸ್ಕಿಮ್ ಮಿಲ್ಕ್ ಎಲ್ಲ ತೊಗೊಳೋದ್ರ ಬದಲು ಇದೇ ಏನು ಹಾಲು ನಾರ್ಮಲ್ ಹಾಲನ್ನ ತೊಗೋತೀರಾ ಆ ಹಾಲಿನಲ್ಲಿ ಮೇಲ್ಗಡೆ ಕೆನೆ ತೆಗೆದ್ರೆ ನಿಮ್ಗೆ ಹಾಲಲ್ಲಿ ಫ್ಯಾಟ್ಸ್ ಏನಿರುತ್ತೆ ಫ್ಯಾಟ್ ಹೋಗುತ್ತೆ. ಸೊ ಏನು ಫ್ಯಾಟ್ ಇರುತ್ತೆ ಆ ಫ್ಯಾಟ್ನ ನೀವು ಬೆಣ್ಣೆ ತುಪ್ಪ ಮಾಡ್ಕೋಬೋದು.
ಸೊ ಈಗ ನೋಡ್ತಿದ್ದೀರಾ ಈ ಥರ ನಾನು ವಾಶ್ ಮಾಡಿ ಈ ಥರ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಬೆಣ್ಣೆ ಬಂದಿದೆ ನನಗೆ. ನಾನು ಯೂಶ್ವಲಿ ಬೆಣ್ಣೆನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಬೆಣ್ಣೆನ ಸ್ವಲ್ಪ ಎತ್ತಿಟ್ಕೊಂಡು ನಾನು ಮಿಕ್ಕಿದೆಲ್ಲ ತುಪ್ಪ ಮಾಡ್ತೀನಿ. ತುಪ್ಪ ಮಾಡೋ ವಿಡಿಯೋನ ನಾನು ನೆಕ್ಸ್ಟಲ್ಲಿ ತೋರಿಸ್ತೀನಿ, ಯಾಕಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ. ಸೊ ಈ ಇಷ್ಟು ಬೆಣ್ಣೆನಲ್ಲಿ ನಾನು ಒಂದು ಚಿಕ್ಕ ಬೆಣ್ಣೆನ ನಾನು ಎತ್ತಿಟ್ಕೊತಿದ್ದೀನಿ, ಯಾಕಂದರೆ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ. ಸೊ ಇದನ್ನು ಹೆಂಗೆ ಸ್ಟೋರ್ ಮಾಡೋದು ಅಂದರೆ ಒಂದು ನೀರೊಳಗೆ ಹಾಕ್ಬಿಟ್ಟು ಕ್ಲೀನಾಗೆ ಒಂದು ಬಾಕ್ಸ್ ಟೈಟಾಗಿರೋ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ಕ್ಲೀನಾಗಿರುತ್ತೆ. ಮತ್ತು ಈಗ ನೋಡಿ ನಂದಿಷ್ಟು ಬೆಣ್ಣೆ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೋಬೋದು ಬೆಣ್ಣೆನ. ಸೊ ಇವಾಗ ಏನು ಬೆಣ್ಣೆಯಿಂದ ನೀರು ಬಂದಿರುತ್ತಲ್ವ, ಆ ನೀರನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ನೀರನ್ನ ನೀವು ಮಜ್ಜಿಗೆ ಮಾಡ್ಕೋಬೋದು. ಅದು ನೀವು ಬರೀ ಹಾಲೇ ಆಗಿದ್ದರೆ ಒಂಚೂರು 1-2 ಸ್ಪೂನಷ್ಟು ಮೊಸರು ಮನೆಯಲ್ಲಿ ತಂದಿರ್ತಿರಲ್ಲ, ಆ ಮೊಸರನ್ನ ಇದಕ್ಕೆ ಹಾಕ್ಬಿಟ್ಟು ಕ್ಲೀನಾಗೆ ಮಜ್ಜಿಗೆ ಮಾಡ್ಕೋಬೋದು. ಮತ್ತು ಏನು ಇದಿರುತ್ತೆ ಜಾರು, ಅದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ನಿಮ್ಗೆ ಅಷ್ಟೊಂದೇನು ಇದಿರೋದಿಲ್ಲ. ಸೊ ಜಾರ್ ಒಳಗಡೆ ಒಂದು ಸ್ವಲ್ಪ ಬಿಸಿನೀರು ಹಾಕಿದ್ರೆ ಅದು ಎಲ್ಲ ಮೆಲ್ಟಾಗಿ ನಿಮಗೆ ಕ್ಲೀನಾಗಿ ಮೇಲ್ಗಡೆ ತೇಳ್ತಾ ಇರುತ್ತೆ. ಸೊ ಕ್ಲೀನ್ ಮಾಡೋದು ಕೂಡ ನಿಮ್ಗೇನು ಅಷ್ಟು ಸ್ಟ್ರೈನ್ ಅನ್ಸೋದಿಲ್ಲ. ಬೇರೆ ಪ್ಲೇಟ್ಸ್ ಎಲ್ಲ ಇದೆಲ್ಲ ಆಗೋದು ಆ ಥರ ಏನೂ ಆಗೋದಿಲ್ಲ. ಈಗ ನೋಡಿ ತೋರಿಸ್ದಿನಲ್ಲ, ನೋಡಿ ಕ್ಲೀನಾಗಿ ಎಲ್ಲ ಮೆಲ್ಟಾಗಿ ಈ ಥರ ಮೇಲ್ಗಡೆ ನಿಂತ್ಕೊಳ್ಳುತ್ತೆ. ಅದನ್ನು ನೀವು ಚೆಲ್ಬೋದು, ಇಲ್ಲಾಂದರೆ ಏನು ಮೇಲ್ಗಡೆ ಬೆಣ್ಣೆ ಬಂದಿರುತ್ತೆ ಅದನ್ನು ಕೂಡ ಎತ್ಕೊಂಡು ಆಮೇಲೆ ಚೆಲ್ಬಿಡ್ಬೋದು ಆರಾಮಾಗಿ. ನೆಕ್ಸ್ಟು ಒಂದು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ನೀವು ಉಜ್ಜಿದ್ರೆ ಇದನ್ನು ಕೂಡ ತೊಳ್ಕೊಳ್ಳೋದು ಈಸಿನೇ. ಸೊ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಆಚೆ ತೊಗೊಳೋದ್ರ ಬದಲು. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.